ಇನ್ನು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿದ್ದು ಸಾಕಷ್ಟು ವಿವಾದಗಳು ಅದೇ ರೀತಿಯಾಗಿ ಚರ್ಚೆಗಳು ಎಲ್ಲವೂ ಕೂಡ ಆಯಿತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಈ ಒಂದು ಸಿಎಂ ಕುರ್ಚಿಗೆ ಅನೇಕರು ಟವಲ್ ಹಾಕ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಅನೇಕರ ನಡುವೆ ಇದೀಗ ಪೈಪೋಟಿ ಕೂಡ ನಡೀತಾ ಇದೆ. ಈಗ ಪರಮೇಶ್ವರ್ ಅವರು ಮುಂದಿನ ಸಿಎಂ ಅನ್ನುವಂತಹ ಒಂದು ಅಭಿಯಾನ ಕೂಡ ಆರಂಭವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಆಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮುಂದಿನ ಸಿಎಂ ಅನ್ನುವಂತಹ ಒಂದು ಅಭಿಯಾನ ಕೂಡ ಈಗ ಆರಂಭ ಆಗ್ತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಇನ್ನು ಅನೇಕ ನಾಯಕರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಭಿಯಾನ ಕೂಡ ಆರಂಭವಾಗ್ತಾ ಇದೆ. ಈ ನಡುವೆ ಇದೀಗ ಪರಮೇಶ್ವರ್ ಅವರ ಪರವಾಗಿಯೂ ಕೂಡ ಅಭಿಯಾನ ಆರಂಭ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಪರಮೇಶ್ವರ್ ಯುವ ಸೈನ್ಯದ ಬಳಗದಿಂದ ಅಭಿಯಾನ ಆರಂಭ ಮಾಡಲಾಗಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅವರೇ ಮುಂದಿನ ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಅಭಿಯಾನ ಆರಂಭ ಆಗಿತ್ತು. ಅವರನ್ನೇ ಸಿಎಂ ಮಾಡಬೇಕು ಅನ್ನುವಂತಹ ಒಂದು ಅಭಿಯಾನ ಆರಂಭ ಆಗಿತ್ತು. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಭಿಯಾನ ಆರಂಭ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಳೆದ ಬಾರಿ ಅಂದ್ರೆ ಈ ಹಿಂದೆ ಸಿಎಂ ರೇಸ್ನಲ್ಲಿ ಇದ್ದಂತಹ ವ್ಯಕ್ತಿ, ಅದರಲ್ಲೂ ದಲಿತ ಮುಖಂಡರು ಕೂಡ ಹೌದು, ದಲಿತ ಪ್ರಬಲ ನಾಯಕರಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು, ಒಂದು ವೇಳೆ ಏನಾದರೂ ಸ್ಥಾನ ತೆರವಾಗಿದ್ದೇ ಆದರೆ ಮುಂದಿನ ಸಿಎಂ ಅವರು ಆಗಬೇಕು ಅನ್ನುವಂತಹ ಒಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ. ಹೀಗಾಗಿ ಈ ಅಭಿಯಾನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ, ಇನ್ನು ಈ ಒಂದು ಸಿಎಂ ಗುದ್ದಾಟ ಏನಿದೆ ಇದೆಲ್ಲದಕ್ಕೂ ತೆರೆ ಬೀಳುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ಎಲ್ಲ ನಡೀತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಳವಣಿಗೆ ಆಗ್ತಾ ಇದೆ. ಒಂದು ವೇಳೆ ತೀರ್ಪು ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬಂದಿದ್ದೇ ಆದ್ರೆ 5 ವರ್ಷಗಳವರೆಗೆ ಅವರೇ ಸಿಎಂ ಆಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಒಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬಂದಿದ್ದೇ ಆದರೆ ಈ ಎಲ್ಲ ಅಭಿಯಾನಗಳಿಗೂ ಕೂಡ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ನಾವು ಕೂಡ ಪ್ರಯತ್ನ ಮಾಡೇ ಬಿಡೋಣ ಅಂತ ಹಲವಾರು ನಾಯಕರು ಇದೀಗ ಪೈಪೋಟಿಗೆ ಬಿದ್ದಿದ್ದಾರೆ. ಅನೇಕರು ಸಿಎಂ ಗಾದಿಗೆ ಟವಲ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಡ ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭ ಮಾಡಿದ್ರು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು, ಅವರ ಯುವ ಸೈನ್ಯ ಇದೀಗ ಅವರೂ ಕೂಡ ಒಂದು ಅಭಿಯಾನ ಆರಂಭ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು, ಈ ಬಾರಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ದಲಿತ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡೋದಕ್ಕೆ ಅಂತ ಅವರು ಮುಂದಾಗ್ತಾ ಇದ್ದಾರೆ. ಆದ್ರೆ ಇದೆಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.